ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. 2-3 ದಿವಸದಿಂದ ಗುಡುಗು ಬಿಡ್ಸೋ ಕೆಲ್ಸನೂ ಇತ್ತು, ಅದಕ್ಕೆ ನಾನು ವಿಡಿಯೋ ಮಾಡಕ್ಕೆ ಆಗಿಲ್ಲ. ಇವತ್ತು ಕೂಡ ಮಧ್ಯಾಹ್ನವರೆಗೂ ಗುಡುಗು ಬಿಡ್ಸೋ ಕೆಲ್ಸ ಇತ್ತು. ಇವತ್ತು ಮಧ್ಯಾಹ್ನಕ್ಕೆಲ್ಲ ಗುಡು ಬಿಡ್ಸಿದ್ದೆಲ್ಲ ಆಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ತೋಟದ ಹತ್ರ ಹೋಗೋಣ ಅಂತ ಹೋಗಿದ್ವಿ, ನಾನು ನಮ್ಮ ಆಂಟಿ ನಮ್ಮ ಅಂಕಲ್ಲು. ಹಂಗೆ ಅವರೆಕಾಯಿ ಎಲ್ಲ ಬಿಟ್ಟಿತ್ತು, ಕಿತ್ಕೊಂಡ್ ಬರೋಣ ಅಂತ. ನಮ್ಮ ಆಂಟಿ ಕಮಲ್ ಸೊಪ್ಪಾಗ ಅವರೆ ಗಿಡ ಹಾಕೋಳೆ, ಕುಂಬಳಿ ಗಿಡ ಹಾಕೋಳೆ, ಬೆಂಡೆ ಗಿಡ ಹಾಕೋಳೆ, ಥರ ಗಿಡಗಳು ಹಾಕೋಳೆ. ಅಲಸಂದಿ ಗಿಡನೂ ಹಾಕೋಳೆ. 2 ಕುಂಬಳಕಾಯಿ ಸಿಕ್ಕಿದ್ವು ಇವಾಗ. ನಮ್ಮ ಆಂಟಿ ತಲೆಗೆ ಏನು ಕೊಡೋಣ? ನಮ್ಮ ಪಾತ್ರ ಒಂದು ಗುಡುಗು ಬಿಡ್ತವ್ರ ಹಾಲು ಸಿಕ್ಕಿಲ್ಲೇ ಅಂತ ಒತ್ಲಾಡು ಅಲೆ ಆಗಿದ್ದ ಅವ್ರಿಗೆ ಗುಡುಗು ಬಿಡಿಸ್ಕೊಂಡಿದ್ರೆ ಯಾವಳ ಅವ್ರ ಕೈಗೆಲ್ಲ ಇಟ್ಕೊಂಡೋಗಿ ಹೇಳಲ್ಲ ಕೊಡ್ಕ ಏನು ಕೊಡ್ಕ ಹಿಂಗೆ ಈ ಪಂಪೆಯಾಗಿ ಈ ಬಾಳ್ತಾವ ಅನ್ನೋದು ನನಗೆ ಮೊದಲೇ ಗೊತ್ತಿದ್ರೆ ಯಾವಾಗೋ ಯಾವ ಟೈಮಲ್ಲಿ ತಂದ್ಕೊಂಡು ಸಾರು ಮಾಡಿ ತಿಂದಿರೇನೆ ಇಂಥ ಕೆಲಸ ಕೊಡ್ತಾರೆ ಆರಂಗ್ ಮುಂಡಿಗೆ ನಂಗೆ ಅಂತ ಹೇಳೋದ ಎತ್ನಿಕೋ ಬರ್ತಾರೆ ಜನ ಹೇಳಿ ನೀನು ಮಕ್ಕಳು ಅನ್ನೋರೇ ಸರಿ ಏನು ಎಲ್ಲಕ್ಕೂ ಕಾಮಲ್ಲಿ ಬಿದ್ದಿದ್ರೆ ಅದೊತ್ತ ನಮ್ಗೇನು ಮನೆ ಬಾಕ್ಲಿರಲ್ಲ ನಮ್ಗೇನು ಕೇಳೋದಮ್ಮಯ್ಯ ಏನೋ ಇರಲಿ ನಮ್ಮ ಕಾಳಾಗಲಿ ಅಂತ ಕರ್ಕೊಂಡು ಆ ಕಾಳಾಗ ಗಂಟೆ ಬಿಡ್ತಾರೆ ನಮ್ಮ ಎಂತಕ್ಕೊಂದು ಬಿದ್ದಿರ್ಲಿ ಸರಿ ಹೇಳಿ ನೀನು ನಂಗೆ ಯಾವುದೋ ಹುಚ್ಚು. ಅವರೆಕಾಯಿ ಕಿತ್ಕೊಂಡೋಗಿ ಆಪಲ್ಲಿ ನಮ್ಮ ಆಂಟಿ ಹಿಂಗೆಲ್ಲ ಬೈದ್ಬಿಟ್ರು. ಏನ್ ಮಾಡಕ್ಕಾಗಲ್ಲ, ಕೇಳ್ದೆ ಕಿತ್ಕೊಂಡೋಗಿದ್ದು ಅವ್ರದ್ದು ತಪ್ಪೆ. ಆದ್ರೂ ನಮ್ಮ ಆಂಟಿ ಹಿಂಗೆಲ್ಲ ಬೈಕೋತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಆಂಟಿಗ್ ಗೊತ್ತಿಲ್ದೇನೆ ವಿಡಿಯೋ ಮಾಡ್ಕೊಂಡಿದೀನಿ. ವಿಡಿಯೋ ನೋಡಿದಾಗ ಏನಂತಾರೋ ಏನೋ ನೋಡ್ಬೇಕು. ಅವರೆಕಾಯಿ ಜೊತೆಗೆ ಒಂದ್ 4-5 ಕುಂಬಳಕಾಯಿ ಕೂಡ ಸಿಕ್ಕಿತ್ತು, ಹಂಗೆ ಅಲಸಂದಿ ಕೂಡ ಸಿಕ್ಕಿತ್ತು. ಎಲ್ಲಾ ಕಿತ್ಕೊಂಡು ಮನೆ ಹತ್ರ ಹೋಗಿ ನಾನು ಬೇಗ ರೆಡಿ ಆಗ್ಬಿಟ್ಟೆ ಊರ್ಗ್ ಹೋಗ್ಬೇಕು ಅಂತ. ಎಲ್ಲಾರ್ಗು ಒಂದ್ ಬಾಯ್ ಹೇಳಿ, ನಮ್ ಟಾಮಿಗೂ ಬಾಯ್ ಹೇಳಿ ಬಸ್ ಸ್ಟ್ಯಾಂಡ್ ಕಡೆ ಬಂದೆ, ಊರ್ ಕಡೆ ಬರೋಣ ಅಂತ. ಇವತ್ತಿನ ಕತೆ ಇಷ್ಟೇ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.